ನೋಡಿ, ಇದು ಪರಶುರಾಮ ಕ್ಷೇತ್ರ. ಇಲ್ಲಿ ಈ ಅಜ್ಜಿಯವರು ಬೆಲ್ಲ ಉಪ್ಪು ನಮಗೆ ಕೊಡ್ತಾರೆ. ನೋಡಿ ಅಜ್ಜಿಯವರು ಆ್ಯಕ್ಚುಲಿ ಏನಕ್ಕಮ್ಮ ಇದು? ಏನೇ ದೋಷ ಇದ್ರೂ ಪರಿಹಾರ ಆಗಿ ದೋಷ ಪರಿಹಾರ. ಅಲ್ಲಿ ಒಳಗಡೆ ಪೂಜೆ ಮಾಡಿಸಿ ಪೂಜೆ ಮಾಡಕ್ಕೆ ಬೀಗ ಹಾಕೈತೆ, ನಮಸ್ಕಾರ ಮಾಡ್ಕೊಂಡು ನಮಸ್ಕಾರ ಮಾಡಿಕೊಂಡು ನೀರು ಬೆಲ್ಲ ತಂದು ಅಷ್ಟೇನಾ? ಓಕೆ ಓಕೆ. ಆವಾಗ ಏನಾಗುತ್ತೆ? ಪಾಪ ಪರಿಹಾರ ದೋಷ ಇದ್ರೂ ಪರಿಹಾರ ಆಯಿತು, ಪರಿಹಾರ ಆಗುತ್ತೆ. ಸರಿ ಸರಿ, ಓಕೆ, ಬರ್ತೀನಿ. ನೋಡಿ, ಆ ಅಜ್ಜಿಯವ್ರು ಹೇಳ್ದಂಗೆ ಇಲ್ಲಿ ದೇವಸ್ಥಾನದಲ್ಲಿ ಸದ್ಯಕ್ಕೆ ಪುರೋಹಿತರು ಇಲ್ಲ ಅಂತೆ. ನಾವೇ ಅಲ್ಲಿ ಹೋಗಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಬೆಲ್ಲ ಉಪ್ಪನ್ನ ತಗೊಂಡು, ಇಲ್ಲಿ ನೋಡಿ ಕಾವೇರಿ ನದಿ ಹರಿತಾ ಇದೆ. ಇದರಲ್ಲಿ ನಾವು ಅದನ್ನು ನಿಮಜ್ಜನ ಮಾಡಬೇಕು. ಆವಾಗ ಏನಾಗುತ್ತಂದರೆ ನಮ್ಮ ಕಷ್ಟಗಳು ನೀರಲ್ಲಿ ಬೆಲ್ಲ ಉಪ್ಪು ಥರ ಕರಗೋಗ್ಬಿಡುತ್ತಂತೆ. ಸೊ ಅದು ಈ ದೇವಸ್ಥಾನದ ಒಂದು ಪ್ರಾಚುರ್ಯ ಅಂತ ಹೇಳ್ಬೋದು. ಸರಿನಾ? ಓಕೆ, ನಾನೀಗ ಉಪ್ಪು ಬೆಲ್ಲ ತೊಗೊಳಕ್ಕೆ ಹೋಗ್ತೀನಿ. ಥ್ಯಾಂಕ್ ಯು.